everyone must take a pledge to protect the ozone layer, which shields living beings from the sun's harmful radiation, said Dr. Kumaraswamy, retired Chief Environmental Officer of the Karnataka State Pollution Control Board. He was speaking after inaugurating the Ozone Day program organized at Navki's Technical College, Hassan. He said that due to human development projects, technologies, industrial activities, harmful chemicals, toxic substances, and the increasing impact of global warming, the ozone layer is depleting. This could pose a danger to the Earth and all life forms in the future. Explaining the causes such as chlorofluorocarbons, CFCs, the current situation, the protective measures that need to be taken, and the need to regulate the use of CFCs in industries, he stressed that a worldwide campaign to protect the ozone layer has already begun and we must join hands with it. The program was attended by Dr. Gopalakrishna, retired professor of RV Engineering College, Dr. C.R. Manjunath from the Department of Chemistry, researcher Yatish Mansa, lecturer Mohan Kumar, and other faculty members. So, ಇದೆಲ್ಲ ಅದರೊಳಗಡೆ ಇರುತ್ತೆ. Detail ಆಗಿ ಓಝೋನ್ ಬಗ್ಗೆ I'll tell you. Even the plastic, when you burn, dioxins and furans are liberated. All dioxins and furans are got the 8 molecules of fluorine. Each molecule of fluorine is going to destroy the ozone molecule. 1 lakh molecule of ozone. You plastic use ಮಾಡಿ burn ಮಾಡಿದ್ರೆ, you are actually, it is a crime because you are destroying the ozone molecules. So all these things we will learn during my lecture. Okay, lecture ಅಂತಲ್ಲ, it is a discussion with you. ನೀವೇನು ತಿಳ್ಕೊಂಡಿದ್ದಾರೆ ನನಗೆ ಹೇಳಿ, ನಾನು ತಿಳಿದಿರೋದನ್ನ ನಿಮಗೆ ಹೇಳ್ತೀನಿ. ನಾನು ಕೇಳಿರೋ ಕ್ವಶನ್ಗೆ ನೀವು ರಿಪ್ಲೈ ಕೊಟ್ಟರೆ ಒಂದು ಚಾಕ್ಲೇಟ್. ಏರ್ ಪೊಲ್ಯೂಷನ್ ಇಸ್ ಲುಕ್ ಆಫ್ಟರ್ ಬೈ ದೆ ಹುಚ್ಚ ಆಸ್ಪತ್ರೆಗೆ ಹೋಗ್ಬೇಕು ಅಲ್ವಾ? ಇದೆಲ್ಲವನ್ನು ಕೃಷ್ಣ ಹೇಳಿರೋದು ಭಗವದ್ಗೀತೆಯಲ್ಲಿ, ಸರಿಯಾಗಿರಿ ಅಂತ. ಆ್ಯಕ್ಚುಲಿ ಅದೆಲ್ಲ ಬಿಟ್ಬಿಟ್ಟು ನಾವು ವಿ ಪೊಲ್ಯೂಟೆಡ್ ಎವ್ರಿಥಿಂಗ್. ಇನ್ ಒನ್ ಆಫ್ ದ ಚಾಪ್ಟರ್ ಇನ್ ಭಗವದ್ಗೀತಾ, ಲಾರ್ಡ್ ಕೃಷ್ಣ ಸೇಸ್, ಐ ಕ್ರಿಯೇಟೆಡ್ ದಿಸ್ ವಂಡರ್ಫುಲ್ ವರ್ಲ್ಡ್ ಯೂಸಿಂಗ್ ದ ಪ್ರಕೃತಿ. ನೀವು ಪ್ರಕೃತಿಯೆಲ್ಲ ಹಾಳು ಮಾಡ್ತಾ ಇದ್ದೀರಾ. ಪ್ರಕೃತಿ ಹಾಳಾದರೆ ಒಳ್ಳೆ ಹುಡುಗರನ್ನ, ಒಳ್ಳೆ ಹುಡುಗಿಯರನ್ನ ಡಿಸೈನ್ ಮಾಡೋಕ್ಕೆ ಆಗಲ್ಲ. ಇಸ್ ಆಲ್ ಬಿಕಮ್ ಪೊಲ್ಯೂಟೆಡ್ ಸೋಲ್ಸ್ ಅಲ್ವಾ? ನೋಡಿದ ತಕ್ಷಣ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು, ತಕ್ಷಣ ಬರುತ್ತೆ ಅಲ್ಲೇ ಉಳ್ತೀರಾ ಅಲ್ಲ. ನೆಗೆಟಿವ್ ಥಿಂಕಿಂಗ್ ನಿಮ್ದೆಲ್ಲರೂ ಈಗಿನ ಅಟ್ ಪ್ರೆಸೆಂಟ್ ಸ್ಟೂಡೆಂಟ್ಸ್ ನೆಗೆಟಿವ್ ಥಿಂಕಿಂಗ್. ಒಂದೇ ಮಗು ಸಾಕು, 5-6 ಮಕ್ಕಳು ಇರ್ತಾವೆ ಅವರಿಗೆ ಅಲ್ವಾ? ಸೊ ಏನು ನೆಗೆಟಿವ್ ಥಿಂಕಿಂಗಲ್ಲಿ ಇದ್ದೀವಿ ನಾವು. ಟು ಪಾಸಿಟಿವ್ ಥಿಂಕಿಂಗ್ ಬರಬೇಕಂದ್ರೆ ಯು ಹ್ಯಾವ್ ಟು ರೀಡ್ ಸಮ್ ಸ್ಪಿರಿಚುವಲ್ ಬುಕ್ಸ್ ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ಆಕ್ಟ್ ಅಕಾರ್ಡಿಂಗ್ ಟು ಯುವರ್ ಪ್ರೊಫೆಸರ್ ಗೈಡ್ಲೈನ್ಸ್. ಯಾವ ಥರ ಓದಬೇಕು, ಯಾವ ಥರ ಇಂಪ್ರೂವ್ ಮಾಡ್ಕೊಬೇಕು. ಐ ರೀಡ್ ಎವ್ರಿ ಡೇ 2 hours. ನಾನು ಯಾರಿಗೂ ಪಾಠ ಮಾಡಲ್ಲ ಆ್ಯಕ್ಚುಲಿ. ಐ ಆಮ್ ನಾಟ್ ಎ ಗುಡ್ ಲೆಕ್ಚರ್, ಬಟ್ ಐ ರೀಡ್ ಬಿಕಾಸ್ ಐ ಹ್ಯಾವ್ ಟು ಇನ್ಕ್ರೀಸ್ ಮೈ ನಾಲೆಡ್ಜ್. ಯಾವಾಗಾದ್ರೂ ಈ ಥರ ಕರೆದಾಗ ಹೇಳ್ತೀನಿ ಅಷ್ಟೇ. ಭಗವದ್ಗೀತೆ ಎವ್ರಿ ಡೇ ಐ ರೀಡ್ ಭಗವದ್ಗೀತಾ ಆ್ಯಂಡ್ ಉಪನಿಷತ್. ಐ ರೀಡ್ ಹೌ ದೇ ಆರ್ ಕನೆಕ್ಟೆಡ್ ಎವ್ರಿಥಿಂಗ್ ಟು ದ ನೇಚರ್. ಅದನ್ನ ನಾನು ನೋಡ್ತೀನಿ. ಅಂದರೆ ನಾನು ಯಾವ್ದು ಓದಿದ್ರು ನೇಚರ್ಗೆ ಯಾವ ರೀತಿ ಕನೆಕ್ಟ್ ಬರುತ್ತೆ ಅಂತ ನೋಡ್ತೀನಿ. ಯಾವ ರೀತಿ ಓದಬೇಕನ್ನೋದು ಭಗವದ್ಗೀತೆಯಲ್ಲಿ. ಅನಾಮ್ಯ ಶಿಲ್ಪೋ ಎಂತೋ ಮಾ ವೇಜನ ಪರಿಪಾಸತೆ ದೇಶಾಭಿಯುಕ್ತ ನಾಮಂ ಯೋಗಕ್ಷೇಮ ಮಹಮ್ಯ. ಅನನ್ಯವಾಗಿ ಯಾರು ಚಿಂತನೆ ಮಾಡ್ತಾರೋ ಅವ್ರು ಮಾತ್ರ ಇಂಟೆಲಿಜೆಂಟ್ ಆಗೋದು ಇಲ್ವಾ? ಅನನ್ಯವಾಗಿ ಫೇಲ್ ಆದರೆ ಅಲ್ಲ. ಫೇಲ್ ಆದರೆ ಎಷ್ಟು ಸಲ ಫೇಲ್ ಆದರೆ ಇಂಟೆಲಿಜೆಂಟ್ ಇನ್ಕ್ರೀಸ್ ಆಗಲ್ಲ. ಎಷ್ಟು ಸಲ ಓದಿ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ಅವ್ರು ಇಂಟೆಲಿಜೆಂಟ್. ಅದನ್ನು ಭಗವದ್ಗೀತೆ ಹೇಳಿ. ಸೊ ಎವ್ರಿಥಿಂಗ್ ಈಸ್ ಡಿಪೆಂಡೆಂಟ್ ಇನ್ ಹಿಂದೂ ಫಿಲಾಸಫಿ. ಯಾವ ಥರ ಓದಬೇಕು, ಯಾವ ಥರ ಓದಬಾರ್ದು, ಯಾರಿಗೆ ರೆಸ್ಪೆಕ್ಟ್ ಕೊಡಬೇಕು. ಅಮಾನಿತ್ವ ಮಡಮಿದು ಹಂಸ ಶಾಂತಿ ಆಚಮ ಆಚಾರ್ಯೋಪಚನಂ. ನಿಮ್ಮ ಗುರುಗಳನ್ನ ದೇವ್ರ ಥರ ನೋಡ್ಬೇಕಂತ ಹೇಳಿ ಎಷ್ಟು ಜನ ನೋಡ್ತೀರಾ? ಅವ್ರು ಎದುರುಗಡೆ ಬರ್ತಾ ಇದ್ರೆ ಪಕ್ಕು ಕೊಡೋದು, ನಮಸ್ಕಾರ ಮಾಡಬೇಕಾಗುತ್ತಲ್ಲ ಅಂತ. ಅದು ಪುಕ್ಕಟೆ, ದುಡ್ಡು ಕೊಡಲ್ಲ ಏನಿಲ್ಲ ಅಲ್ವಾ?